ಪ್ರತಾಪ್ ಅವರಿಗೆ ನಾನು ಅನ್ನೋದು ಬಂದುಬಿಟ್ಟಿದೆಯಾ ಹೇಗೆ ಅಂತ? ಮೈಟ್ ಬಿ ಅದೇ ಸಂಗೀತ ಅವ್ರ ಜೊತೆ ಇದ್ದು ಅವ್ರು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ನಾನು ಅಂತ ಬಂದೆ. ಅದು ಬಿಟ್ಟರೆ ಅವ್ರು ತುಂಬ ಇನ್ನೋಸೆಂಟು. ಸಂಗೀತ ಅವ್ರ ಜೊತೆ ಸೇರಿನೇ ಸ್ವಲ್ಪ ಇದಾಗಿರೋದು ಅಂತ ಅನ್ಸುತ್ತೆ. ಅಷ್ಟೇ. ನಮ್ರತ್ ಅವರಿಗೆ ಚಮಚಗಿರಿ ಮಾಡ್ತಾರೆ ಅಂತ ಇದನ್ನ ನೀವು ಒಪ್ಕೋತೀರಾ? ನಿಜವಾಗ್ಲೂ ಮಾಡ್ತಾ ಇದ್ದಾರಾ ಹೇಗೆ? ಡೆಫಿನೆಟ್ಲಿ ಇಲ್ಲ. ಚಮಚಾಗಿರಿ ಅನ್ನೋ ಪದ ಸೊ ಆ ಒಂದು ಟೀಚರ್ ಸ್ಟೂಡೆಂಟ್ಸ್ ಏನು ಕಾನ್ಸೆಪ್ಟ್ ಇತ್ತು ಅಥವಾ ಏನು ಟಾಸ್ಕ್ ಕೊಟ್ಟಿದ್ರು, ಸೊ ಅದರಲ್ಲಿ ಒಂದಿಷ್ಟು ವೈರಲ್ ಆಯಿತು, ಟ್ರೋಲ್ ಆಯಿತು. ತುಕಾಲಿ ಸಂತೋಷ್ ನಿಮ್ಮನ್ನು ರೇಗಿಸ್ತಾ ಇರುವಂಥದ್ದು. ಸೊ ಅದನ್ನು ಬಂದು ನೋಡಿದ ಮೇಲೆ ನಿಮ್ಗೆ ಯಾವ ಥರ ಫೀಲ್ ಕೊಡೋಕ್ಕೆ ಶುರು ಆಯಿತು? ನಾನು ಆ್ಯಕ್ಚುಲಿ ಆ ಎಪಿಸೋಡ್ಗಳು ನೋಡಿಲ್ಲ ಇನ್ನು. ಇವಾಗ ನೋಡಬೇಕು, ಬಿಕಾಸ್ ಟೈಮ್ ಇರಲಿಲ್ಲ. ಬಂದಿದ ತಕ್ಷಣ ಇಂಟರ್ವ್ಯೂಸೇ ಆಗೋಯ್ತು. ಸೊ ಇವೆಲ್ಲ ಹೇಳೋದು ನೋಡಿದ್ರೆ ನನಗೆ ಇವಾಗ ನೋಡಬೇಕು ಅಂತ ಅನ್ನಿಸ್ತಿದೆ. ಅದರ ವಿಡಿಯೋ ಇಲ್ಲ ರೀಲ್ಸ್ ಏನಾದರೂ. ಸೊ ಏನಾದರೂ ಇದ್ದರೆ ನೋಡ್ತೀನಿ, ಇಲ್ಲಾದರೂ ಇದ್ದರೆ. ಸೊ ನಿಮಗೇನು ಇಷ್ಟ ಆಯಿತು ಆ ಟಾಸ್ಕಲ್ಲಿ? ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಒಂದು ಟಾಸ್ಕ್ ಇತ್ತು, ಒಂದಿಷ್ಟು ಮಕ್ಕಳ ಥರ ನೀವು ಅಲ್ಲಿ ಮಾಡ್ತಾ ಇದ್ರಿ ಪ್ರತಿಯೊಂದು ಆ್ಯಕ್ಟಿವಿಟೀಸು. ನಿಮಗೇನು ಖುಷಿ ಕೊಡ್ತು ಅದರಲ್ಲಿ? ನನಗೆ ಎಲ್ಲ ಕ್ಲಾಸ್ ಆ್ಯಕ್ಚುಲಿ ಬೋರಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲ ಕ್ಲಾಸ್ಗಳಲ್ಲಿ ಅವರು ಬೇಕು ಅಂತ ತಗೊತಿದ್ದ ವಿಷಯಗಳೇ ಪರ್ಸ್ನಲ್ ಟಾಂಟ್ಸು, ಇಲ್ಲ ನಾಮಿನೇಟ್ ಯಾರು ಮಾಡಿರೋದು ಅದ್ರ ಬಗ್ಗೆನೇ ಎಲ್ಲ ತೊಗೊತಾ ಇದ್ದಿದ್ದವರು. ಸೊ ಅದು ಮಕ್ಕಳು ಇದಕ್ಕೆ ಸೂಟ್ ಆಗ್ತಿರ್ಲಿಲ್ಲ. 3ನೇ ಕ್ಲಾಸ್ ಮಗು ಇದಕ್ಕೆ ಆ ಇನ್ನೋಸೆನ್ಸ್ ಎಲ್ಲ ಸೂಟ್ ಆಗ್ತಿರ್ಲಿಲ್ಲ. ಅವ್ರು ತೊಗೊತಿದ್ದ ಕ್ವಶನ್ಗಳು ಆ ಥರ ಇತ್ತು. ಸೊ ಐ ಗೆಸ್ ಆ ಟಾಸ್ಕಲ್ಲಿ ಅದು ಸ್ವಲ್ಪ ಎಡೂತು ಎಲ್ಲರದು. ಬಟ್ ನನಗೆ ನಮ್ರತ ಅವ್ರ ಕ್ಲಾಸ್ ತುಂಬ ಇಷ್ಟ ಆಯಿತು. ಬಿಕಾಸ್ ಡ್ಯಾನ್ಸ್ ಇತ್ತು ಅದರಲ್ಲಿ, ಆ್ಯಂಡ್ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅವ್ರ ಕ್ಲಾಸ್ ತುಂಬ ಎಂಜಾಯ್ ಮಾಡಿದೆ.